ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಅಥವಾ ಎಮ್ ಐ ಜೋತಾವರ್. ಈಗಾಗಲೇ ನಿನ್ನೆ ದಿನವನ್ನು ನೋಡಿದಿರಿ. ಮೋಸ್ಟ್ಲಿ ನಮ್ಮ ರಾಷ್ಟ್ರಪತಿ ಮುರ್ಮು ಅವರು ನಮ್ಮ ಮೋದಿಯವರನ್ನ ಸರ್ಕಾರ ರಚನೆ ಮಾಡಲಿಕ್ಕೆ ಕರಿಬೋದು. ಯಾಕಂದ್ರೆ ದೊಡ್ಡ ಪಾರ್ಟಿ ಅವರಿದ್ದಾರೆ, 240. ಹೀಗಾಗಿ ಮೊದಲಿಗೆ ಆಹ್ವಾನ ಮಾಡೋದು ಮೋದಿಯವರಿಗೆ. ಒಂದು ವೇಳೆ ಮೋದಿಯವರಿಗೆ ಆಹ್ವಾನ ಮಾಡಿದರೆ ಇಂಡಿಯಾ ಘಟಬಂಧನ ಅಥವಾ ಒಂದು ಸಂಘಟನೆ ಯಾವ ನೆಲೆಯಲ್ಲಿ ಈ ಸರ್ಕಾರನ ತಡಿಬೋದು ಅನ್ನೋ ಚರ್ಚೆ ಇವತ್ತು ಮಾರ್ಕೆಟಲ್ಲಿ ಜೋರು ನಡೀತಾ ಇದೆ. ಯಾಕೆಂದರೆ ರಾಷ್ಟ್ರಪತಿ ಮುರ್ಮು ಅವರು 6 ತಿಂಗಳವರೆಗೆ ಮೆಜಾರಿಟಿ ತೋರಿಸುವಂಥ ಒಂದು ಸಮಯ ಕೊಡೋ ಸಾಧ್ಯತೆಗಳಿದ್ದಾವೆ. ಆ ರಾಷ್ಟ್ರಪತಿಗೆ ಅಷ್ಟು ಹಕ್ಕದು. 10 ದಿವಸ ಕೊಡ್ಬೋದು, 20 ದಿವಸ ಕೊಡ್ಬೋದು, ಪ್ರೂವ್ ಮಾಡೋ ಸಲುವಾಗಿ ಫ್ಲೋರ್ ಟೆಸ್ಟ್, ಅಥವಾ 1 ತಿಂಗಳು ಕೊಡ್ಬೋದು, 2 ತಿಂಗಳು ಕೊಡ್ಬೋದು, ಕೊನೆಗೆ 6 ತಿಂಗಳು ಕೊಡ್ಬೋದು. ಇಷ್ಟು ಕೊಟ್ಟರೆ ಮತ್ತು ಎದುರಾಳಿ ಟೀಮನ್ನು ಒಡ್ಕೊಂಡು ಹೋಗುವುದರಲ್ಲಿ ಭಾಳ ಮಾಹಿರಿದ್ದಂಥ ಈ ಹಿಂದಿನ ಮೋದಿಯವ್ರ ಸರ್ಕಾರ ಇಲ್ಲೇ ತಮ್ಮ ಸರ್ಕಾರ ಉಳಿಸ್ಕೊಳ್ಳೋದೇ ಇರ್ತದನ ಅನ್ನೋದು ದೊಡ್ಡ ಚರ್ಚೆ ನಡೆದು. ಹೀಗಾಗಿ ಇವತ್ತು ಇಲ್ಲಿವರೆಗೇನು ಚರ್ಚೆ ಇತ್ತು ಇಲ್ಲ, ನಿತೀಶ್ ಕುಮಾರ್ ಮತ್ತು ನಮ್ಮ ನಾಯ್ಡು, ಚಂದ್ರಬಾಬು ನಾಯ್ಡು ಯಾರ ಕಡೆ ಆಗ್ತಾರೋ ಅವ್ರ ಗೌರ್ಮೆಂಟ್ ಆಗ್ತದ ಅನ್ನುವಂಥದ್ದು. ಈಗ ಹೊಸ ಸಮಸ್ಯೆ ಸ್ಟಾರ್ಟ್ ಆಗಿಬಿಟ್ಟಲ್ಲ. ಈ ಹೊಸ ಸಮಸ್ಯೆಯಿಂದಾಗಿ ವಿರೋಧಿಗಳಿಗೆ, ಅದರಲ್ಲೂ ಇಂಡಿಯಾ ಘಟಬಂಧನ ದೊಡ್ಡ ಒಂದು ಹರಸಾಹಸ ಮಾಡುವಂಥ ಪ್ರಸಂಗ ಬಂದದ. ಅದ್ರ ಜೊತೆಗೆ ಈಗಾಗಲೇ ಗೊತ್ತದ, ನಿಮಗೂ ಗೊತ್ತದ, ಈ ಎಲೆಕ್ಟ್ರಲ್ ಬಾಂಡ್ದಿಂದಾಗಿ ಅನೇಕ ಕಾರ್ಪೊರೇಟ್ಗಳು ದುಡ್ಡನ್ನು ನಮ್ಮ ಬಿ ಜೆ ಪಿಗೆ ಅಥವಾ NDA ಗ್ರೂಪಿಗೆ, ಅದರಲ್ಲೂ ಮೇನ್ BJPಗೆ ಹಾಕಿದ್ದನ್ನು ನಾವು ನೋಡಿದ್ವಿ. ಅದೇ ಕಾಲಕ್ಕೆ ಈ ಎಕ್ಸಿಟ್ ಪೋಲ್ ಬಂದಾಗ ಹೀಗಾಗಿ ಈ ಶೇರ್ ಮಾರ್ಕೆಟ್ ಯಾವ ರೀತಿಯಾಗಿ ಮೇಲಕ್ಕೇರಿತ್ತು, ಯಾವಾಗ ರಿಸಲ್ಟ್ ಬರ್ತಾ ಬಂತೋ, ಯಾವ ರೀತಿ ಇಳಿಕೆ ಆಯಿತು, ಈ ಒಂದು ಸಂದರ್ಭದಲ್ಲೇ ಹೆಚ್ಚು ಕಡಿಮೆ 31 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ ಇವತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಇವೆಲ್ಲವೂ ಕೆಲವೊಂದಿಷ್ಟು ನಮ್ಗೆ ಅರ್ಥ ಆಗ್ತಾವೆ, ಇನ್ನು ಕೆಲವೊಂದಿಷ್ಟು ಅರ್ಥ ಆಗದಂಥ ವಿಷಯಗಳಿದ್ದಾವೆ. ಈ ಮಾರ್ಕೆಟ್ ಏರು ಇಳಿತ ಹೇಗಾಯ್ತಪ್ಪ ಅಂತಂದ್ರೆ ಈ ನಾಳಿನ ರಚನೆ ಆಗುವಂಥ ಸರ್ಕಾರ ಸಲುವಾಗಿ. ಇಲ್ಲೇ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಇವತ್ತು ರಾಜಕಾರಣ ಎದ್ರ ಮೇಲೆ ಅದಪ್ಪ ಅಂತಂದ್ರೆ ನಂಬರ್ ಗೇಮ್ ಆಗಿ ನಿಂತ್ಬಿಟ್ಟದೆ. ಇವತ್ತು ಯಾರು ನಂಬರ್ ಹೆಚ್ಚಾಗ್ತದೆ ಅವರು. ಈ ಹಿನ್ನೆಲೆ ಏನು ಪ್ಲ್ಯಾನ್ ಮಾಡ್ಬೋದು, ಏನು ಆಗ್ಬೋದು ಇಂಡಿಯಾ ಘಟಬಂಧನಲ್ಲೇ ವಿಶೇಷವಾಗಿ ಇನ್ನಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಥರ್ಡ್ ಫ್ರಂಟ್ ಇನ್ನೊಂದು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇಂಡಿಯಾ ಬಿಟ್ಕೊಂಡು ಥರ್ಡ್ ಫ್ರಂಟ್ ಅಂದ್ರೆ BJP ಕಾಂಗ್ರೆಸ್ನ ಬಿಟ್ಬಿಡೋದು, ಉಳಿದವರೆಲ್ಲರೂ ಒಂದಾಗುವಂಥದ್ದು. ಇದು ಸಾಧ್ಯನಾ ಅಂತ ಒಂದಾಗಿ ಕಾಂಗ್ರೆಸ್ಸಿಂದ ಹೊರಗಿನ ಸಪೋರ್ಟ್ ತೊಗೊಂಡ ಸರ್ಕಾರ ರಚನೆ ಮಾಡುವಂಥದ್ದು, ಇದು ಸಾಧ್ಯನಾ ಅನ್ನುವಂಥದ್ದು. ಆದರೆ ಈ ದಿಶೆಯಲ್ಲಿ ಚರ್ಚೆಗಳು ನಡೆದಿದ್ದಾವೆ, ಚಿಂತನೆ ನಡೆದ, ಮಂಥನ ನಡೆದ. ಅದಕ್ಕಾಗಿ ಶರದ್ ಪವಾರ್ ಅವರನ್ನು, ಯಾಕಂದರೆ ಶರದ್ ಪವಾರ್ ಅವರು ಇಂದಿರಾ ಗಾಂಧಿಯವರ ಕಾಲದಿಂದಲೂ, ಅದರಲ್ಲೂ ಬಾಂಬೆಯಲ್ಲೇ ವಿಶೇಷ ಶೇರ್ ಮಾರ್ಕೆಟ್ ಮೇಲೆ ಮತ್ತು ಕಾರ್ಪೊರೇಟ್ಗಳ ಜೊತೆಗೆ ಭಾಳ ನಿಕಟವಾದ ಸಂಬಂಧವನ್ನು ಹೊಂದಿದಂಥವ್ರು. ಅಷ್ಟೇ ನಿಕಟವಾದ ಸಂಬಂಧವನ್ನು ನಮ್ಮ ಫಡ್ನವೀಸ್ ಅವರು ಹೊಂದಿದಂಥವ್ರು. ಮತ್ತು ಗುಜರಾತಿಗಳಂತೂ ವ್ಯಾಪಾರದಲ್ಲೇ ಮಹಿಮರು. ಹೀಗಾಗಿ ಈ ನಮ್ಮ ಶಾರ್ ಅವರು ಸಹಿತ ದುಡ್ಡನ್ನು ಕೂಡಿಸಿ ಆದಷ್ಟು ಈ ಖರೀದಿ ಮಾಡುವಂಥದ್ದು, MP ಗಳನ್ನು ಖರೀದಿ ಮಾಡುವಂಥದ್ದು ಭಾಳ ಸೂಕ್ಷ್ಮವಾಗಿ ನಡೆಯುವಂಥ ವ್ಯವಹಾರ. ಅದಕ್ಕಾಗಿ ಸಣ್ಣ ಪಾರ್ಟಿಗಳನ್ನು 1 ಬರಲಿ, 2 ಬರಲಿ, 3 ಇರಲಿ, ಸಣ್ಣ ಪಾರ್ಟಿಗಳು ಪಕ್ಷೇತರರಲ್ಲಿ ಅವ್ರನ್ನ ಕೊಂಡುಕೊಂಡು ಹೊತ್ತು ಇವು ಎರಡೂ ಕಡೆಯವರು ಕರೀತಿದ್ದಾರೆ. ಯಾವುದು ನಾವು ಆಗಬಾರ್ದು ಮಾಡಿದ್ದೀವೋ ಅದೇ ಆಗ್ತಾಯಿದೆ ಅಂತ ಇವತ್ತು. ಯಾಕಂದ್ರೆ ಈ MP ಗಳು ಯಾರು ಮಾರಲ್ಪಡ್ತಾರೋ, ಯಾರು ದುಡ್ಡಿಗೆ ತಮ್ಮನ್ನು ಮಾರ್ಕೊಳ್ತಾರೋ, ಆಗ ಸಹಜವಾಗಿನ ಆ ಪಾರ್ಟಿ ತನ್ನ ಒಂದು ಅಸ್ತಿತ್ವಕ್ಕಾಗಿ, ತನ್ನ ಮುಂದಿನ ರಾಜಕೀಯಕ್ಕಾಗಿ ಹಣವನ್ನು ಮುಖ್ಯ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ. ಈಗೇನು ನಾವು ಮಾತಾಡಿದ್ರಲ್ಲ, ಇಲ್ಲಿವರೆಗೆ ಆಶ್ವಾಸನೆ ಕೊಟ್ಟಿದ್ದ ಮಾತುಗಳು ಇಂಡಿಯಾ ಆಯ್ತು ಅಂತ ನಾವು ಕೇಳ್ಬೋದು.